ಆತ್ಮೀಯ ರೈತ ಬಾಂಧವರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಸ್ಟಾರ್ಟ್ರ್ ಬಂದರು ತಿಬ್ಬಲೆಸ್ ಗೋಲ್ಡು DYL ಸ್ಟಾರ್ಟ್ರು. ಇದು 3 HP ಇಂದ ಅಪ್ ಟು 7.5 HP ವರೆಗೂ ಈ ಸ್ಟಾರ್ಟ್ರು. ನೋಡೋಕ್ಕೆ ಮಾತ್ರ ಇಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದೆ ಅಷ್ಟೇ. ಅದು ನಮ್ಮ ಕಡೆ ಹಳ್ಳಿ ಕಡೆ ಹೇಳ್ತಾರಲ್ಲ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ಅಷ್ಟು ಫ್ಯೂಚರ್ಸ್ ಈ ಸ್ಟಾರ್ಟ್ರಲ್ಲಿ ಇರೋದು. ಏನೇನು ಫ್ಯೂಚರ್ಸ್ ಇದೆ ಇದರಲ್ಲಿ, ಡ್ರೈ ರನ್ ಯಾವ ಥರ ಸೆಟ್ ಮಾಡ್ಕೊಳೋದು, ಕೇಬಲ್ ಯಾವ ಥರ ಹಾಕೋದು, ಮೇನ್ಸ್ ಯಾವ ಥರ ಹಾಕೋದು ಅಂತ ಪೂರ್ತಿ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗಬೇಕು ಅಂದರೆ ಪೂರ್ತಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೇ ಇರೋ ಥರ ನೋಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ, L1 L2 L3ಗೆ ಮೇನ್ಸ್ ಹಾಕಬೇಕು. ಇದೇ ಥರ ಮೋರ್ ಇನ್ಫಾರ್ಮೇಷನ್, ಸ್ಟಾರ್ಟ್ರ್ ಬಗ್ಗೆ ಏನೇ ಇನ್ಫಾರ್ಮೇಷನ್ ಬೇಕಾದರೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಹಾಕ್ತಿರ್ತೀನಿ. ಮೈನರ್ ಪ್ರಾಬ್ಲಮ್ ಏನೇ ಇದ್ದರೂ ನೀವೇ ರೆಡಿ ಮಾಡ್ಕೋಬೋದು. M1 M2 M3ಗೆ ಕೇಬಲ್ಲು. ಮಾಮೂಲಿ ಸಿಂಗಲ್ ಕೇಬಲ್ ಆಗಿರೋದ್ರಿಂದ ROIB ಬೇಕಾದರೂ ಹಾಕ್ಬೋದು, BROI ಬೇಕಾದರೂ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನೋಡಿ, MCB ಆನ್ ಮಾಡಿದ್ದೀನಿ. ಇದು ಗ್ರೀನ್ ಬಟನ್ ಕೈಲಿ ಆನ್ ಮಾಡೋದು. ನೋಡಿ, ಆಮ್ಸ್ ತಾಂತಾ ಇದ್ದೀನಿ. 4 4 4 ಓಡ್ತಾಯಿದೆ. ಬ್ರ್ಯಾಕೆಟಲ್ಲಿ ಎಷ್ಟು ಆಮ್ಸ್ ತಗೊಳ್ತಾ ಅದಕ್ಕಿಂತ ಒಂದು 5 ಜಾಸ್ತಿ ಇಡಿ. ನೋಡಿ, ಒಂದು ಕೇಬಲ್ ತೆಗೆದೆ, ಕೇಬಲ್ ಓಪನ್ ಅಂತ ಬಿದ್ದೋತು. ಏನೇ ಆಗಿ ಬಿದ್ದೋದ್ರೂ ಅಲ್ಲಿ ಬರ್ತಾಯಿದೆ ನೋಡಿ, ಕೇಬಲ್ ಓಪನ್ ಅಂತ ಬಂದಿದೆ. ಅದನ್ನು ಹೋಗ್ಬೇಕದು ಅಂದರೆ ರೆಡ್ ಬಟನ್ನ ಒಂದು 5 ನಿಮಿಷ ಓಲ್ಡಾಗಿ ಎತ್ತಿಡ್ಕೊಂಡ್ರೆ ಆಟೋಮೆಟಿಕ್ಕು ಹೋಗ್ಬಿಡುತ್ತೆ ಅದು. ನೋಡಿ, ಇವಾಗ ಒಂದು ಸ್ಟಾರ್ಟ್ ಮಾಡಿಬಿಟ್ಟು ಒಂದು ಮೇನ್ಸ್ ಆಫ್ ಮಾಡ್ತೀನಿ. ನೋಡಿ, ಇವಾಗ ನೋಡಿ ಫೇಸ್ ಫೇಲ್ ಅಂತ ಬರ್ತಾಯಿದೆ ನೋಡಿ. ಎನಿ ಪ್ರಾಬ್ಲಮ್, ಕೇಬಲ್ ಓಪನ್ನು, ಮೇನ್ಸ್ ಪ್ರಾಬ್ಲಮ್, ಎನಿ ಪ್ರಾಬ್ಲಮ್ ಬರಲಿ ಡಿಸ್ಪ್ಲೇನಲ್ಲಿ ತೋರಿಸ್ತಾನೆ ಇರುತ್ತೆ. ಅದು ತೋರಿಸ್ತಾ ಇರೋದು ಹೋಗಬೇಕು. ಇನ್ನೊಂದು ತಿರ್ಗಾ ಕೈ ಸ್ಟಾರ್ಟ್ ಮಾಡಬೇಕು ಅಂದರೆ ರೆಡ್ ಬಟನ್ ಒಂದು 10 ಸೆಕೆಂಡ್ ಒತ್ತು ಮಿಡ್ಕೊಂಡ್ರೆ ಅದೆಲ್ಲ ಹೋಗ್ಬಿಡುತ್ತೆ. ಅದು ಏನಾದರೂ ಕೇಬಲ್ ಓಪನ್ನು ಅಂತ ಏನಾದರೂ ಬತ್ತಾಯಿದ್ದು ನೀವು ಕೈಲಿ ಎಷ್ಟು ಸತಿ ಅಮ್ಕಿದ್ರೂ ಗ್ರೀನ್ ಬಟನ್ನ ಸ್ಟಾರ್ಟ್ ಆಗೋಲ್ಲ. ರೆಡ್ ಬಟನ್ನ ಒಂದು 5 ಸೆಕೆಂಡ್ ಹೋಲ್ಡ್ ಮಾಡಿದ್ರೆ ಆಟೋಮೆಟಿಕ್ಕು ಮತ್ತು ತಿರ್ಗಿ ಅದು ಹೋಗುತ್ತೆ, ಮತ್ತು ಕೈಲಿ ಆನ್ ಮಾಡ್ಬೋದು. ನೋಡಿರಿ, ನೋಡೋಕೆ ಎಷ್ಟು ಸಿಂಪಲ್ ಆಗೈತೆ ನೋಡಿರಿ. ಒಳ್ಳೆ ಜಾಮಿಟ್ರಿ ಬಾಕ್ಸ್ ಥರ ಇದೆ ನೋಡಿರಿ. ಅಂದರೆ ಫೀಚರ್ಸ್ ಜಾಸ್ತಿ ಇದೆ. ಇದು ಆಟೋ ಕರೆಂಟ್ ಬಂದಾದಮೇಲೆ ಆಟೋ ಸ್ವಿಚ್ ಆನ್ ಆಗಿತ್ತು ಅಂದರೆ ಪವರ್ ಆನ್ ಡಿಲೇ ಟೈಮು 10 ಸೆಕೆಂಡ್ ತಗೊಳುತ್ತೆ. ಆಟೋ ಟೈಮಿಂಗ್ಸ್ 20 ಸೆಕೆಂಡ್ ತಗೊಳುತ್ತೆ. ಇದು ಕೈಲಿ ಆನ್ ಮಾಡೋದು ನೋಡಿ, ಓಡ್ತಾ ಇದೆ 7 ಆಮ್ಸ್ ತಗೊಂಡು. ಇದು ಕೈಲಿ ಆಫ್ ಮಾಡೋದು. ಆಟೋ ಈಗ ಮೋಟ್ರು ಓಡ್ತಾ ಇದೆ, ಕರೆಂಟ್ ಇತ್ತು ಅಂದಾಗ ಈಗ ಸ್ಟಾರ್ಟರ್ ಆಫ್ ಮಾಡಿಬಿಟ್ಟು ಆಟೋ ಸ್ವಿಚ್ ಆಫ್ ಮಾಡಿ ಆನ್ ಮಾಡಿದ್ರೆ ಇಮಿಡಿಯೇಟ್ ಎತ್ಕೊಳತ್ತೆ. ನೀವು ಕೈಲಿ ಸ್ಟಾರ್ಟ್ ಮಾಡೋ ಥರ ಈಗ ಸ್ಟಾರ್ಟರ್ ಆಫ್ ಮಾಡಿಬಿಟ್ಟು ಆಟೋ ಸ್ವಿಚ್ ಆಫ್ ಮಾಡಿ ಆನ್ ಮಾಡಿದ್ರೆ ನೀವು ಗ್ರೀನ್ ಬಟನ್ ಅದು ಮೀರಿ ಹೆಂಗೆ ಎತ್ಕೊಳುತ್ತೋ ಆಟೋದಲ್ಲೂ ಹಂಗೆ ಎತ್ಕೊಂಡ್ಬಿಡುತ್ತೆ. ಅದೇ ಕರೆಂಟ್ ಏನಾದರೂ ಹೋಗಿ ಬಂತು, ಆಟೋ ಸ್ವಿಚ್ ಆನ್ ಆಗಿತ್ತು ಅಂದರೆ ಮಾತ್ರನೇ ಆಟೋ ಟೈಮಿಂಗ್ಸ್ ತಗೊಳೋದು. ನೋಡಿ, ಇವಾಗ ಆಟೋ ಟೈಮಿಂಗ್ಸ್ ತಗೊಳೋದು ನೋಡಿ. ನೋಡಿರಿ, 3 ಫೇಸ್ ಆಟೋ ಟೈಮಿಂಗ್ಸ್. ಇದನ್ನು ನಾವು ಎಷ್ಟಕ್ಕೆ ಬೇಕಾದರೂ ಇಟ್ಕೋಬೋದು. ನಾವು ಮಿನಿಮಮ್ 20 ಸೆಕೆಂಡ್ಗೆ ಇಡ್ತೀವಿ. ಈಗ ಮೊದಲೇ ಕರೆಂಟ್ ಕರೆಕ್ಟಾಗಿ ಕೊಡೋಲ್ಲ. ಈ 10 ಸತಿ ಕೊಡ್ತಾನೆ, 25 ಸತಿ ತೆಗಿತಾನೆ. ಹಂಗಾಗಿ ನೋಡಿರಿ, ಆಟೋಗೆ ಎತ್ಕೊಳೋದು ನೋಡಿ. ಎತ್ಕೊಂಡು ಓಡ್ತಾಯಿದ್ದು ನೋಡಿ, 7 ಆಮ್ಸ್ ತಗೊಂಡು ಓಡ್ತಾಯಿದ್ದೆ ಆರಾಮಾಗಿ. ಇದು ಬ್ಲ್ಯಾಕ್ ಬಟನ್ನು ಆಮ್ಸ್ನ ಕಮ್ಮಿ ಮಾಡೋದು, ಜಾಸ್ತಿ ಮಾಡೋದು. ಈ ಬ್ರ್ಯಾಕೆಟಾಗಿರೋ ಆಮ್ಸ್ನ ಜಾಸ್ತಿ ಮಾಡೋಕ್ಕೆ, ಕಮ್ಮಿ ಮಾಡೋಕ್ಕೆ ಅಂತ ಕೊಟ್ಟಿರೋದು.
ಮೋಟ್ರ್ ಎಷ್ಟು ಅವರ್ ಹೊಡಿತಿ ಅನ್ನೋದು ಸಹ ಇದರಲ್ಲೇ ಗೊತ್ತಾಗುತ್ತೆ. ಈ ಬ್ಲ್ಯಾಕ್ ಬಟನ್ ಒಂದನ್ನೇ ಅಮ್ಕಿಡ್ಕೊಂಡಾಗ HP ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. ನೀವು ಪ್ರಿವೆಂಟ್ರಲ್ಲಿ ಅಪ್ ಟು 3 HP ಇಂದನ 7.5 HP ಓಡಿಸ್ಬೋದು. ಅಂದರೆ ಕಾಂಟ್ಯಾಕ್ಟ್ರ್ ಕೆಪಾಸಿಟಿ ಅಪ್ ಟು ಪ್ರಿವೆಂಟ್ರ್ ಕೆಪಾಸಿಟಿ 60 HP ನೋಡಿರಿ, 60 HP ಕೆಪಾಸಿಟಿ. ಇದರಲ್ಲಿ ಯೂಸ್ ಮಾಡಿರೋದು 16 ಆ್ಯಮ್ಸು. ಅಪ್ ಟು ಸಿಂಗಲ್ ಕೇಬಲ್ಲು 7.5 HP ತನಕ. ನಾನು 10 HP ನಮ್ಮ ಹತ್ರ ಸಿಂಗಲ್ ಕೇಬಲ್ ಇದೆ ಅಂದರೆ 16 ಆ್ಯಮ್ಸ್ ಕಾಂಟ್ಯಾಕ್ಟ್ರನ್ನ ಚೇಂಜ್ ಮಾಡ್ಕೊಂಡು 25 ಆ್ಯಮ್ಸ್ ಕಾಂಟ್ಯಾಕ್ಟ್ರನ್ನ ಹಾಕೊಂಡ್ರೆ ನೀವು ಯೂಸ್ ಮಾಡ್ಬೋದು. ನೋಡಿ, ನೀವು 7.5 HP ಸೇವ್ ಮಾಡ್ತಾಯಿದ್ದೀನಿ. ನೀವು ಬ್ಲ್ಯಾಕ್ ಬಟನ್ ಅಮ್ಕಿಡ್ಕೊಂಡ್ರೆ ಸೇವ್ ಆಗುತ್ತೆ. ರೆಡ್ ಬಟನ್ನು ಮತ್ತು ಬ್ಲ್ಯಾಕ್ ಬಟನ್ ಎರಡೂ ಅದ್ಮಿಡ್ಕೊಂಡಾಗ ಮೇನ್ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. ಇದರಲ್ಲಿ ಗ್ರೀನ್ ಬಟನ್ ಅಂದ್ಕೊಂಡು ಹೋದರೆ ಮುಂದಕ್ಕೆ ಹೋಗುತ್ತೆ. ನೆಕ್ಸ್ಟ್ ಸೆಟ್ಟಿಂಗ್ಸ್ನ ನೋಡ್ಕೊಂಡು ಹೋಗೋದು. ನೋಡಿರಿ, ಗ್ರೀನ್ ಬಟನ್ ಅಮ್ಕ್ತಂಗೆ ಮುಂದಕ್ಕೆ ಹೋಗ್ತಾನೇ ಇರುತ್ತೆ. ಅದೇ ರೆಡ್ ಬಟನ್ ಅಮ್ಕಿದ್ರೆ ಹಿಂದಕ್ಕೆ ಬರುತ್ತೆ, ಬ್ಯಾಕ್ ಬರುತ್ತೆ. ನೋಡಿ, ಅದನ್ನು ತೋರಿಸ್ತೀನಿ. ನೋಡಿ, ರಿವರ್ಸ್ ಬರುತ್ತೆ. ನೋಡಿ, ಗ್ರೀನ್ ಬಟನ್ ಅಮ್ಕೊಂಡ್ರೆ ಮುಂದಕ್ಕೆ ಹೋಗಿ ಹಿಂದಕ್ಕೆ. ಗ್ರೀನ್ ಬಟನ್ ಅಮ್ಕಿದ್ರೆ ಮುಂದಕ್ಕೆ ಬರುತ್ತೆ, ರೆಡ್ ಹೊತ್ಕೊಂಡ್ರೆ ಹಿಂದೆ ಕಡೆಗೆ ಬರುತ್ತೆ. ನೀವು ಅದು ಸೆಟ್ಟಿಂಗ್ಸ್ ಚೇಂಜ್ ಮಾಡಬೇಕು ಅಂದರೆ ನೋಡಿರಿ, ಪವರ್ ಆ್ಯಂಡ್ ಡಿಲೇ ಟೈಮಿಂಗ್ ಏನೇನು ಫೀಚರ್ಸ್ ಇದೆ ನೋಡಿ. ಸ್ಟಾರ್ ಆ್ಯಂಡ್ ಡೆಲ್ಟಾ ಡಿಲೇ ಟೈಮು, ಡ್ರೈ ರನ್ ಓವರ್ ವೋಲ್ಟೇಜು, ಡ್ರೈ ರನ್ ಸೆಟ್ಟು, ಡ್ರೈ ರನ್ ರಿಟರ್ನ್ ಟೈಮು, ಡ್ರೈ ರನ್ನು ರೀಟೈಮಿಂಗು, ಅನ್ಬ್ಯಾಲೆನ್ಸು, GSM, CT ರೇಷಿಯೋ, V ರೇಷಿಯೋ, ಟೂ ಪೇಸು, ಜ್ಯೂಸು, ಆಟೋ ಅಪ್ ಟು ಎಲ್ಲ ಪ್ರಿವೆಂಟ್ರಿಗೂ ಏನೇನು ಅಪ್ ಟು 60 HP ಪ್ರಿವೆಂಟ್ರ್ ತಗೊಂಡು ಇವ್ರದ್ದು ಎಲ್ಲ ಒಂದೇ ಪ್ರಿವೆಂಟ್ರೇ. 2 ಪೇಸ್ಗೆ 3 ಪೇಸ್ಗೆ ಎಲ್ಲದಕ್ಕೂ ನೋಡಿರಿ. ಆಟೋ ಟೈಮರ್ ಇದೆ ನೋಡಿ ಇದರಲ್ಲಿ. ನಿಮ್ಗೆ ಎಷ್ಟು ಅವರ್ ಓಡಬೇಕು, ಎಷ್ಟು ಅವರ್ ನಿಂತ್ಕೋಬೇಕು ಮೋಟ್ರು, ಅದನ್ನು ಎನೇಬಲ್ ಮಾಡ್ಕೊಂಡು ಎಷ್ಟು ಅವರ್ ರನ್ ಆಗಿರಬೇಕು, ಆನಾಗಿ ಎಷ್ಟು ನಿಮಿಷ ಇರಬೇಕು, ಆಫಲ್ಲಿ ಎಷ್ಟು ನಿಮಿಷ ಇರಬೇಕು, ಅದನ್ನು ಸೇವ್ ಮಾಡಿದ್ರೆ ಸಾಕು. ಸೆಟ್ ಮಾಡಿಬಿಟ್ಟು ಅದೇ ಬ್ಲ್ಯಾಕ್ ಬಟನ್ನೇ ಅಮ್ಕಿಡ್ಕೊಂಡಾಗ ಸೇವ್ ಆಗಿಬಿಡುತ್ತೆ. ನೋಡಿರಿ, ಜ್ಯೂಸು ಇದೆಲ್ಲ ಡಿಸೇಬಲೇ ಇರಬೇಕು, ಯಾವುದೇ ಕಾರಣಕ್ಕೂ ಎನೇಬಲ್ ಮಾಡಬಾರ್ದು. ಇನ್ನು CT ರೇಷಿಯೋ ಇವ್ಯಾವೂ ಮುಟ್ಟಕ್ಕೆ ಹೋಗ್ಬಾರ್ದು. ಗೊತ್ತಾಯ್ತಾ? ಇದನ್ನು ಸೇವ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ನೋಡಿರಿ. ಅದು ಕರೆಂಟು ಹೋಗಿ ಬಂದಿದ್ದಕ್ಕೆ ಸೆಟ್ಟಿಂಗ್ಸ್ ಹೋಗ್ಬಿಡ್ತದು. ನೋಡಿರಿ, ಪವರ್ ಆ್ಯಂಡ್ ಡಿಲೇ ಟೈಮು, ಸ್ಟಾರ್ ಆ್ಯಂಡ್ ಡೆಲ್ಟಾ ಟೈಮು. ನೋಡಿರಿ, ಡ್ರೈ ರನ್ ಇಲ್ಲ ಇದೆ ನೋಡಿರಿ. ನಿಮ್ಗೆ ಎಷ್ಟು ಆಮ್ಸ್ ಬೇಕಾದರೂ, ಈಗ 10 ಆಮ್ಸು ನಿಮ್ದು 5 ಆಮ್ಸಿಗೆ ಖಾಲಿ ಮೋಟ್ರ್ ಓಡ್ತಾಯಿದೆ ಅಂದರೆ 5 ಆಮ್ಸಿಗೆ 6 ಆಮ್ಸಿಗೆ ಸೇವ್ ಮಾಡಿಬಿಟ್ಟು ಡ್ರೈ ರನ್ ಎಷ್ಟು ಸೆಕೆಂಡಿಗೆ ಬಿದ್ದೋಗಬೇಕು, ಒಂದು 10 ಸೆಕೆಂಡು ವೆಯ್ಟ್ ಮಾಡುತ್ತೆ. ಓಲಾಗ ನೀರು ಬರುತ್ತಾ ಹೆಂಗೆ ಅಷ್ಟು ಆಮ್ಸ್ ರೈಸ್ ಆಗೋ ತನಕ ವೆಯ್ಟ್ ಮಾಡುತ್ತೆ. 10 ಸೆಕೆಂಡು, 5 ಸೆಕೆಂಡ್ ಆದರೂ 6 ಆಮ್ಸಿನ ಮೇಲೆ ಏನಾದ್ರು ರೈಸ್ ಆಗಲಿಲ್ಲ ಮೋಟ್ರು ಅಂದಾಗ ಆಟೋಮೆಟಿಕ್ ಬಿದ್ದೋಗ್ಬಿಡುತ್ತೆ. ಇದು ಡ್ರೈ ರನ್ ರಿಟರ್ನ್ ಟೈಮ್. ಈಗ ಒಂದು ಅರ್ಧ ಗಂಟೆ ಬಿಟ್ಟು ಲೋಡ್ ಆಗುತ್ತೆ, ಎತ್ಕೊಬೇಕು ಅಂದಾಗ ನಾನು 40 ನಿಮಿಷಕ್ಕೆ ಸೇವ್ ಮಾಡಿರ್ತೀನಿ ನೋಡಿ. ಅನ್ಬ್ಯಾಲೆನ್ಸು ಇವೆಲ್ಲ ಏನು ಯೂಸ್ ಇರ್ತವೆ, ನೀವು ಅವೆಲ್ಲ ಏನು ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಇಲ್ಲಿದೆ ಟೈಮರ್ ಆನು, ಟೈಮರ್ ಆಫ್ ಅಂತ ಇದೆ ನೋಡಿ. ಇದು ಫಸ್ಟು ಆಟೋ ಟೈಮರು ಎನೇಬಲ್ ಮಾಡ್ಕೋಬೇಕು. ಎನೇಬಲ್ ಮಾಡ್ಕೊಂಡ್ರೆ ಮುಂದವು ವರ್ಕ್ ಆಗೋದು. ಇವು ಟೈಮರ್ ಆನು, ನಿಮ್ಗೆ ಎಷ್ಟು ಅವರ್ ಆನ್ ಆಗಿರಬೇಕು, ಎಷ್ಟು ಅವರ್ ಆಫ್ ಆಗಿರಬೇಕು. ಅದೇ ಬ್ಲ್ಯಾಕ್ ಬಟನ್ನ ಅಮ್ಕಿಡ್ಕೊಂಡಾಗ ಎಕ್ಸಿಟ್ CM ಮೆಮೊರಿ ಅದು ಬರುತ್ತೆ. ಅದೊಂದೇ ಬಟನ್ನು, ಬ್ಲ್ಯಾಕ್ ಬಟನ್ ಒಂದೇ ಒಂದು ಆಮ್ಸ್ ತಿರುಗಿಸ್ತಿರಲ್ಲ, ಅದೊಂದು ಅದ್ಮಿಡ್ಕೊಂಡಾಗ ಎಕ್ಸಿಟ್ CM ಮೆಮೊರಿ ಅದು ಬರುತ್ತೆ. ಇಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಮೋರ್ ಇನ್ಫಾರ್ಮೇಷನ್ಗಾಗಿ ನಾವು